Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. John, chapter 11, verse 40. Jesus said to her, "Didn't I tell you that you would see God's glory if you believed?" ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 40ನೇ ವಚನ. ಯೇಸು ಆಕೆಗೆ, "ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದು ನಾನು ನಿನಗೆ ಹೇಳಲಿಲ್ಲವೇ?" ಎಂದು ಉತ್ತರ ಕೊಟ್ಟನು. ಇಲ್ಲಿ ಈ ಮಾತನ್ನು ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ. ಯಾರಿಗೆ? ಆಕೆಗೆ ಎಂಬುದಾಗಿ ತಿಳಿಸಲ್ಪಡ್ತಾ ಇದೆ. ಈ ಆಕೆಗೆ ಅಂದರೆ ಯಾರಿಗೆ ಎನ್ನುವುದನ್ನು ತಿಳಿದುಕೊಳ್ಳಲು ನಾವು 39ನೇ ವಚನವನ್ನು ನಾವು ನೋಡೋಣ. ಅಲ್ಲಿ ಲಾಜರನ ಅಕ್ಕ ಮಾರ್ತಳು ಯೇಸು ಸ್ವಾಮಿಗೆ ಹೇಳ್ತಾ ಇದ್ದಾಳೆ, "ನಮ್ಮ ತಮ್ಮ ಸತ್ತು 4 ದಿವಸವಾಯಿತು, ಈಗ ನಾತ ಹಿಡಿದಿದೆ" ಎಂಬುದಾಗಿ. ಈ ಮಾತನ್ನು ಆಕೆ ಹೇಳುತ್ತಿರುವಾಗ ಸ್ವಾಮಿಯವರು ಹೀಗೆ ಹೇಳ್ತಾ ಇದ್ದಾರೆ, "ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ" ಎಂಬುದಾಗಿ. ಹೌದು, ಇಲ್ಲಿ ನಂಬಿಕೆಯ ಮಹತ್ವವನ್ನು ನಾವು ನೋಡುತ್ತೇವೆ. ನಾವು ನಂಬುವುದಾದರೆ, ಕರ್ತನ ಮೇಲೆ ಸಂಪೂರ್ಣವಾದ ಭರವಸೆಯನ್ನು ಇಡುವುದಾದರೆ ದೇವರ ಮಹಿಮೆಯನ್ನು ಕಾಣಲಿಕ್ಕೆ ಸಾಧ್ಯ. ಪ್ರಿಯರೇ, ಈ ಮಹಿಮೆ ಎನ್ನುವ ಪದವನ್ನು ಕೆಲವು ಭಾಷಾಂತರಗಳಲ್ಲಿ ಮಹತ್ವ ಎಂಬುದಾಗಿಯೂ ಕೂಡ ಭಾಷಾಂತರಿಸಿದ್ದಾರೆ. ಅರಾಮಿಕ್ ಭಾಷೆಯಲ್ಲಿ ಕಾಬೋತ್ ಎಂಬುದಾಗಿ ಭಾಷಾಂತರಿಸಿದ್ದಾರೆ. ಇಬ್ರಿಯ ಭಾಷೆಯಲ್ಲಿ ಶಕಿನಾ ಎಂಬುದಾಗಿ ಭಾಷಾಂತರಿಸಿದ್ದಾರೆ. ಅಂದರೆ ಈ ಪದದ ಅರ್ಥ ಮಹಿಮೆ ಎಂಬುದಾಗಿ. ಹೌದು, ದೇವರ ಮಹಿಮೆ ನಾವು ಕಾಣಬೇಕಾದರೆ ನಾವು ಕರ್ತನನ್ನು ನಂಬಬೇಕು. ನಮ್ಮ ದೇವರು ಮಹಿಮೆಯ ತಂದೆಯಾಗಿದ್ದಾರೆ. ಆತನು ನಮ್ಮನ್ನು ತನ್ನ ಮಹಿಮೆಯಿಂದ ತುಂಬಿಸುತ್ತಾನೆ. ಆತನ ಕೃತ್ಯಗಳು ಮಹಿಮೆಯಾದ ಕೃತ್ಯಗಳು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ನಮ್ಮ ದೇವರು ನಮ್ಮ ಜೀವಿತದಲ್ಲಿ ಮಹಿಮೆಯಾದ ಕಾರ್ಯಗಳನ್ನು ಮಾಡುತ್ತಾರೆ ಎಂಬುದಾಗಿ ನಾವು ಸಂಪೂರ್ಣವಾಗಿ ನಂಬಿ ಅರಿಕೆ ಮಾಡಬೇಕು. ಆಗ ಕರ್ತನು ಮಹತ್ತರವಾದ ಕೃತ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡುತ್ತಾರೆ. ಯಾಕಂದರೆ ನಮ್ಮ ದೇವರೇ ಮಹತ್ ಕಾರ್ಯಗಳನ್ನು ಮಾಡುವುದರಲ್ಲಿ ಅದ್ವಿತೀಯನಾದ ದೇವರಾಗಿದ್ದಾನೆ. ಇಲ್ಲಿ ಲಾಜರನು ಸತ್ತಿದ್ದಾನೆ. ಸತ್ತು 4 ದಿವಸಗಳಾಗಿವೆ. ಅವನನ್ನು ಸಮಾಧಿಯಲ್ಲಿ ಇಟ್ಟಿದ್ದಾರೆ. ಈಗ ನಾತ ಕೂಡ ಹುಟ್ಟಿದೆ. ಈ ಒಂದು ಸಂದರ್ಭದಲ್ಲಿ ಯೇಸು ಸ್ವಾಮಿ ಮಹತ್ ಕಾರ್ಯವನ್ನು ಮಾಡುತ್ತಾರೋ ಇಲ್ಲವೋ ಎಂಬುದಾಗಿ ಆಕೆ ಆಲೋಚಿಸುತ್ತಾ ಇದ್ದಾಳೆ. ಆದ್ದರಿಂದಲೇ ಮಾರ್ತಳು ಯೇಸು ಸ್ವಾಮಿಗೆ ಹೇಳ್ತಾ ಇದ್ದಾಳೆ, "ನಮ್ಮ ತಮ್ಮ ಸತ್ತು 4 ದಿವಸವಾಯಿತು, ಸಮಾಧಿಯಲ್ಲಿ ಇಟ್ಟಿದ್ದೇವೆ, ಈಗ ನಾತ ಹುಟ್ಟಿದೆ" ಎಂಬುದಾಗಿ ಹೇಳುವಾಗ ನಮ್ಮ ಸ್ವಾಮಿ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುತ್ತೆ. ಅಂದರೆ ಈಗ ಅವನು ಸತ್ತು 4 ದಿವಸಗಳಾದರೂ ಕೂಡ ನಮ್ಮ ಸ್ವಾಮಿ ನನ್ನ ತಮ್ಮನನ್ನು ಸತ್ತವರೊಳಗಿಂದ ಎಬ್ಬಿಸುತ್ತಾನೆ ಎಂಬುದಾಗಿ ನೀನು ನಂಬೋದಾದರೆ ದೇವರ ಮಹಿಮೆಯನ್ನು ನೀನು ಕಾಣುತ್ತಿ ಎನ್ನುವ ಮಾತನ್ನು ಇಲ್ಲಿ ಸ್ವಾಮಿಯವರು ಹೇಳಿ ಅಲ್ಲಿ ಲಾಜರನನ್ನು ಜೀವದಿಂದ ಎಬ್ಬಿಸಿದರು, ಸತ್ತವರೊಳಗಿಂದ ಎಬ್ಬಿಸಿದರು. ಹೌದು, ಇಂಥ ಒಂದು ಮಹತ್ ಕಾರ್ಯವನ್ನು ಅಂದು ದೇವರು ಲಾಜರನ ಜೀವಿತದಲ್ಲಿ ಮಾಡಿದ್ದಾರೆ. ಲಾಜರನ ಅಕ್ಕಂದಿರಾದ ಮಾರ್ತಳು ಮತ್ತು ಮರಿಯಳು ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಟ್ಟಿದ್ದಾರೆ. ಇಂಥ ಒಂದು ನಂಬಿಕೆಯನ್ನು ನಾನು ಕೂಡ ಇಡಬೇಕು. ನನ್ನ ಜೀವಿತದಲ್ಲಿ ಏನೇ ಬೇಕಾದರೂ, ಎಂಥ ಮಹತ್ತಾದ ಕೃತ್ಯಗಳನ್ನಾದರೂ ಕೂಡ ಮಾಡಲಿಕ್ಕೆ ಶಕ್ತನಾದ ದೇವರು ನನ್ನ ಯೇಸು ಸ್ವಾಮಿಯಾಗಿದ್ದಾರೆ ಎಂಬುದಾಗಿ ನಾವು ಅರಿಕೆ ಮಾಡುವಾಗ ದೇವರು ನಮ್ಮ ಜೀವಿತದಲ್ಲಿಯೂ ಕೂಡ ಮಹತ್ತಾದ ಕೃತ್ಯಗಳನ್ನು ಮಾಡುತ್ತಾರೆ. ಫರೋಹನು ಮತ್ತು ಅವನ ಸೈನ್ಯದವರು ಇಸ್ರಾಯೇಲರನ್ನ ಬೆನ್ನಟ್ಟಿದಾಗ ಕರ್ತನು ಏನು ಮಾಡಿದರು? ಅಲ್ಲಿ ಸಮುದ್ರವನ್ನು ವಿಭಾಗಿಸಿದಾಗ ಇಸ್ರಾಯೇಲರು ಒಣನೆಲದಲ್ಲಿ ನಡೆದುಕೊಂಡು ಹೋದರು. ಆದರೆ ಇಸ್ರಾಯೇಲರನ್ನ ಬೆನ್ನಟ್ಟಿ ಬಂದ ಅವರ ವೈರಿಗಳಾಗಿರ್ತಕ್ಕಂಥ ಫರೋಹನನ್ನ ಮತ್ತು ಅವನ ಸೈನ್ಯವನ್ನ ಆ ಸಮುದ್ರದಲ್ಲಿ ತಳ್ಳಿಬಿಟ್ಟರು. ಆ ಸಮುದ್ರ ತಿರುಗಿ ಮೊದಲಿನ ಹಾಗೆ ಹರಿಯುವ ಹಾಗೆ ಮಾಡಿದರು. ಈ ಒಂದು ಮಹತ್ತಾದ ಕೃತ್ಯಗಳನ್ನು ಇಸ್ರಾಯೇಲರು ತಮ್ಮ ಕಣ್ಣಿಂದ ನೋಡಿ ಹರ್ಷದಿಂದ ಉಲ್ಲಾಸಿಸಿದರು, ದೇವರನ್ನ ಕೊಂಡಾಡಿದರು. ನಮ್ಮ ದೇವರು ಮಹಾಜಯಶಾಲಿಯಾಗಿದ್ದಾನೆ.
ಕುದುರೆಗಳನ್ನು ರಾಹುತವನ್ನು ಸಮುದ್ರದಲ್ಲಿ ಕೆಡವಿ ನಾಶ ಮಾಡಿದ್ದಾರೆ ಎಂಬುದಾಗಿ ದೇವರನ್ನ ಹಾಡಿ ಕೊಂಡಾಡಿದರು. ನನ್ನ ಪ್ರಿಯ ದೇವಜನರೇ, ಇವತ್ತು ನಿಮ್ಮ ಜೀವಿತದಲ್ಲಿ ಯಾವ ಶತ್ರು ಬೆನ್ನಟ್ತಾ ಇದ್ದಾನೆ? ವೈರಿಗಳು ನಿನ್ನನ್ನು ಬೆನ್ನಟ್ತಾ ಇದ್ದಾರಾ? ರೋಗ ನಿನ್ನನ್ನು ಬೆನ್ನಟ್ತಾ ಇದೆಯಾ? ಶಾಪ ನಿನ್ನನ್ನು ಬೆನ್ನಟ್ತಾ ಇದೆಯಾ? ಸಾವು ನೋವುಗಳು ನಿನ್ನನ್ನು ಬೆನ್ನಟ್ಟುತ್ತಾ ಇವೆಯಾ? ಅಂತ ಸಂದರ್ಭದಲ್ಲಿ ನೀನು ನಂಬಿಕೆಯೊಂದಿಗೆ ಕರ್ತನನ್ನೇ ದೃಷ್ಟಿಸು. ಖಂಡಿತವಾಗಿಯೂ ದೇವರು ನಿನ್ನ ದುಃಖವನ್ನು ಸಂತೋಷವನ್ನಾಗಿ ಮಾರ್ಪಾಟು ಮಾಡುತ್ತಾರೆ. ನಮ್ಮ ದೇವರು ಮಹಿಮೆಯಾದ ಕೃತ್ಯಗಳನ್ನು ಮಾಡುವಂಥ ದೇವರಾಗಿದ್ದಾರೆ. ಅಂದು ಕಾನಾವೂರಿನಲ್ಲಿ ದೇವರು ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾರ್ಪಡಿಸಿ ತನ್ನ ಮಹಿಮೆಯನ್ನು ತೋರಿಸಿದ ಹಾಗೆ, ಸತ್ತಂತ ಲಾಜರನನ್ನು ಎಬ್ಬಿಸಿ ಮಹಿಮೆಯನ್ನು ತೋರಿಸಿದ ಹಾಗೆ, ಇಸ್ರಾಯೇಲರನ್ನ ಮಹಿಮೆಕರವಾದ ರೀತಿಯಲ್ಲಿ ಕೆಂಪು ಸಮುದ್ರವನ್ನು ದಾಟಲಿಕ್ಕೆ ಸಹಾಯ ಮಾಡಿ ಅವರ ಶತ್ರುಗಳನ್ನು ಸಮುದ್ರದಲ್ಲಿ ತಳ್ಳಿಬಿಟ್ಟಿದ ಹಾಗೆ ನಿನ್ನನ್ನೂ ಕೂಡ ಇವತ್ತು ಆಶೀರ್ವದಿಸುತ್ತಾರೆ. ಆದರೆ ಒಂದೇ ಒಂದು ನೀನು ಮಾಡಬೇಕು, ಸಂಪೂರ್ಣವಾದ ನಂಬಿಕೆ ಕರ್ತನ ಮೇಲೆ ಇಡಬೇಕು. ಆಗ ದೇವ ಮಹಿಮೆ ನಿನ್ನಲ್ಲಿ ಇಳಿದು ಬರುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹತ್ಕಾರ್ಯಗಳನ್ನು ಮಾಡುವುದರಲ್ಲಿ ಅದ್ವಿತೀಯನಾಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತನೆ. ಇಂದು ನೀವು ಕೊಟ್ಟಿರುವ ವಾಕ್ಯಕ್ಕಾಗಿ ವಂದಿಸ್ತೇವೆ ಸ್ವಾಮಿ. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಎನ್ನುವ ವಾಕ್ಯದ ಮೂಲಕವಾಗಿ ನೀನು ಇವತ್ತು ನಮಗೆ ಮಾತನಾಡಿದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ. ಅಂದು ಮಾರ್ತಳು ಮರಿಯ ಜೀವಿತದಲ್ಲಿ ಅವರ ತಮ್ಮನನ್ನು ಎಬ್ಬಿಸಿ ನೀನು ಅವರಿಗೆ ನಿನ್ನ ಮಹಿಮೆಯನ್ನು ತೋರ್ಪಡಿಸಿದ್ದೇವರೇ, ಸ್ತೋತ್ರಪ್ಪ. ಇಸ್ರಾಯೇಲರ ಮುಂದೆ ಫರೋಹನನ್ನು ಮತ್ತು ಅವನ ಸೈನ್ಯವನ್ನು ಸಮುದ್ರದಲ್ಲಿ ತಳ್ಳಿಬಿಟ್ಟು ನಿನ್ನ ಮಹಿಮೆಯನ್ನು ಇಸ್ರಾಯೇಲರ ಮಧ್ಯದಲ್ಲಿ ತೋರಿಸಿದ್ದಕ್ಕಾಗಿ ಸ್ತೋತ್ರಪ್ಪ. ಕಾನಾವೂರಿನ ಮದುವೆಯಲ್ಲಿ ದ್ರಾಕ್ಷಾರಸವು ಕಡಿಮೆಯಾಗಿದ್ದಾಗ ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾರ್ಪಾಟು ಮಾಡಿ ನಿನ್ನ ಮಹಿಮೆಯನ್ನು ತೋರಿಸಿದ್ದೇವರೇ, ಅದಕ್ಕಾಗಿ ಸ್ತೋತ್ರ. ಅದೇ ಒಂದು ಅದ್ಭುತವನ್ನು ಮಾಡುವ ದೇವರು ಇಂದೂ ಕೂಡ ಜೀವಂತನಾಗಿದ್ದೀ ಎಂಬುದಾಗಿ ನಾವು ನಂಬುತ್ತೇವೆ ಸ್ವಾಮಿ. ಹೌದು ಕರ್ತನೆ, ನೀನು ಯೆಹೋವ ಶಕೀನ ಆಗಿದ್ದೇವರೇ, ಅದಕ್ಕಾಗಿ ಸ್ತೋತ್ರ. ಮಹಿಮೆಯನ್ನು ಮಾಡುವ ದೇವರು ನೀನಾಗಿದ್ಯಪ್ಪ, ಅದಕ್ಕಾಗಿ ಸ್ತೋತ್ರ. ನಿನ್ನ ಮಹಿಮೆ ಇಂದು ನಮ್ಮೆಲ್ಲರ ಮೇಲೆ ಇಳಿದು ಬರಲಿ ಕರ್ತನೆ. ಇವರು ಈ ಹೊತ್ತು ಅನುಭವಿಸುತ್ತಿರುವ ಈ ದುಃಖವನ್ನು ಹೋಗಲಾಡಿಸು ಕರ್ತನೆ. ಇವರ ಸಮಸ್ಯೆಯನ್ನು ಪರಿಹರಿಸು ಕರ್ತನೆ. ಇವರು ನಂಬಿಕೆಯೊಂದಿಗೆ ನಿನ್ನನ್ನೇ ದೃಷ್ಟಿಸ್ತಾ ಇದ್ದಾರೆ ಕರ್ತನೆ. ಇವರ ಜೀವಿತದಲ್ಲಿ ಅದ್ಭುತ ಕಾರ್ಯವನ್ನು ಮಾಡು ಕರ್ತನೆ. ಎಂದೆಂದಿಗೂ ಇವರ ಜೊತೆಗಿದ್ದು ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡುತ್ತೇನೆ ತಂದೆಯೇ, ಆಮೆನ್.